ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಭೂಮಿಕಾ ಮನೋಹರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ ಪ್ರೀತಿಯ ಭೂಮಿ ಮಾತಾಡ್ತಾ ಇದ್ದೀನಿ. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ರ್ಯಾಂಡಮ್ ಪ್ಲಾನ್ ಆಯ್ತು ಕೋಲಾರಮ್ಮ ಟೆಂಪಲ್ ಹೋಗೋಣ ಅಂತ. ಸೊ ಐ ಥಾಟ್ ಟು ವ್ಲಾಗ್ ಇಟ್ ವಿತ್ ಯು ಆಲ್. ಜಸ್ಟ್ ಅ ರ್ಯಾಂಡಮ್ ವ್ಲಾಗ್ ಹೇಗಿರುತ್ತೆ ಒಂದು ವೀಕೆಂಡ್ ಅಂತ ಹೇಳಿ ತೋರ್ಸೋಣ ಅಂತ ಹೇಳಿ. ಕೋಲಾರಮ್ಮ ಟೆಂಪಲ್ ಹೋಗುವಾಗ ಐ ಥಾಟ್ ಐಲ್ ವೇರ್ ದ ಸಿಂಪಲ್ ಕುರ್ತಾ. ದಿಸ್ ಇಸ್ ದ ಒನ್ ದಟ್ ಐಮ್ ವೇರಿಂಗ್. ಇದು ಫುಲ್ಲಿ ಬಟನ್ಸ್ ಇದೆ ಕೆಳಗಡೆ ತನಕನು ಅಂಡ್ ಇಟ್ ಹ್ಯಾಸ್ ಪಾಕೆಟ್ಸ್ ಆಲ್ಸೋ ಸೊ ದಟ್ ಮಗುನ ಎತ್ಕೊಂಡಿರುವಾಗ ಫೋನ್ ಕೂಡ ಆರಾಮಾಗಿ ಇಟ್ಕೊಂಡಿರ್ಬೋದು. ಮತ್ತೆ ಬಟನ್ಸ್ ಇರೋದ್ರಿಂದ ಮಗುಗೆ ಈಚೆ ಕರ್ಕೊಂಡು ಹೋದಾಗ ಫೀಡ್ ಮಾಡಕ್ಕೂ ಫ್ರೆಂಡ್ಲಿ ಆಗಿರುತ್ತೆ ಅಂತ ಹೇಳಿ. ಸೊ ಐ ಆಮ್ ವೇರಿಂಗ್ ದಿಸ್ ಕುರ್ತಾ. ಮತ್ತೆ ಹೇಗಿರುತ್ತೆ ನನ್ನ ವ್ಲಾಗ್ ಅಂತ ನೋಡೋಣ ಬನ್ನಿ. ನಾನು ನನ್ನ ಕಸಿನ್ಸ್ ಎಲ್ಲ ಪ್ಲಾನ್ ಮಾಡಿದ್ ಬಂದು 9 o'clock ಹೋಗ್ಬೇಕು ಅಂತ ಹೇಳಿ. ಬಟ್ ದೆನ್ ನಾವೆಲ್ಲ ರೆಡಿ ಆಗೋಷ್ಟಲ್ಲೇ 10:30 ಆಗೋಯ್ತು. ಆಮೇಲೆ ಮನೇಲಿ ಬ್ರೇಕ್ಫಾಸ್ಟ್ ಎಲ್ಲ ತಿನ್ಕೊಂಡು ಮಗುಗ್ ಬೇರೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಮನೇಲಿ ಫೀಡ್ ಎಲ್ಲ ಮಾಡಿಸಿ ಮಗು ಇರೋದ್ರಿಂದ ಆಬ್ವಿಯಸ್ಲಿ ಲೇಟ್ ಆಗೇ ಆಗುತ್ತೆ. ನಾವು ಪ್ಲಾನ್ ಮಾಡಿದ ಟೈಮಿಗಂತೂ ಹೋಗಕ್ಕಾಗಲ್ಲ. ಅಲ್ಲೋಗಿ ದೇವಸ್ಥಾನಕ್ಕೆ ಹೋಗಿ ನೋಡಿದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಏನಕ್ಕೆ ಅಂದ್ರೆ ಆಷಾಢ ಶುಕ್ರವಾರ ಮತ್ತೆ ರಾಹುಕಾಲ ಟೈಮ್ ಆಗಿರೋದ್ರಿಂದ ಎಲ್ಲಾ ಲೇಡೀಸು ನಿಂಬೆಹಣ್ಣು ದೀಪ ಹಚ್ತಾ ಇದ್ರು ಫಸ್ಟ್ ಆಷಾಢ ಶುಕ್ರವಾರ ಅಂತ ಹೇಳಿ. ಅಲ್ಲಿ ಕ್ರೌಡ್ ನೋಡಿ ನಾನು ಭಯ ಪಟ್ಕೊಂಡಿದ್ದೆ, ದರ್ಶನ ಆಗುತ್ತಾ ಇಲ್ವಾ, ಇಲ್ಲ ಒಳಗಡೆ ಹೋಗ್ಬೋದಾ ಇಲ್ವಾ ಅಂತ ಹೇಳಿ. ಆಮೇಲೆ ಮಗು ಇರೋದ್ ನೋಡಿ ಅವರೇ ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ರು ನಮಗ್ ದೇವಸ್ಥಾನದ ಒಳಗಡೆ, ಸೆಕ್ಯೂರಿಟೀಸ್ ಎಲ್ಲಾನು. ಯಾಕಂದ್ರೆ ಮಗು ಇದೆ, ಆಮೇಲೆ ಮಗು ಕ್ರೌಡ್ ಅಲ್ಲಿ ಸಫಿಕೇಟ್ ಆಗ್ಬಾರ್ದು ಅಂತ ಹೇಳಿ. ಈಚೆ ಬಂದ್ ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಮತ್ತೆ ಫುಲ್ ಬೆವ್ತೋಗ್ಬಿಟ್ಟಿದ್ವಿ. ಅವಾಗ ನಾನು ನನ್ನ ಕಸನಿಗೆ ಐಸ್ ಕ್ರೀಮ್ ಎಲ್ಲ ಜ್ಯೂಸ್ ಏನಾದ್ರು ಕುಡಿಬೇಕು ಅಂತ ಹೇಳಿದಕ್ಕೆ ಪಕ್ಕದಲ್ಲೇ ಹೈವೇ ಸ್ಟಾರ್ ಫುಡ್ ಕೋರ್ಟ್ ಇದೆ, ಅಲ್ಲಿ ಹೋಗಿ ನೋಡೋಣ, ಅಲ್ಲಿ ನಮಗೆ ಆಪ್ಷನ್ಸ್ ಇರುತ್ತೆ, ಅಲ್ಲಿ ಹೋಗಿ ನಾವು ಡಿಸೈಡ್ ಮಾಡೋಣ ಅಂತ ಹೇಳಿದ್ರು. ಅಲ್ಲಿ ಹೋಗಿ ನೋಡಿದ್ರೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇತ್ತು. ನಾವೇ ಕನ್ಫ್ಯೂಸ್ ಆಗ್ಬಿಟ್ವಿ ಏನ್ ತಗೊಳ್ಳೋದು ಏನ್ ಬಿಡೋದು ಅಂತ ಹೇಳಿ. ಫಸ್ಟ್ ಚಾಯ್ ಪಾಯಿಂಟ್ ಹೋಗೋಣ ಅಂತ ಅನ್ಕೊಂಡ್ವಿ, ಆಮೇಲೆ ಬೇಡ ಫ್ರೋಸನ್ ಬಾಟಲ್ ಅಂತ ಅನ್ಕೊಂಡ್ವಿ. ಅಷ್ಟೆಲ್ಲ ಡಿಸೈಡ್ ಮಾಡೋ ಅಷ್ಟರಲ್ಲೇ ನನ್ನ ಮಗುಗೆ ಸೈಮಲ್ಟೇನಿಯಸ್ಲಿ ಫೀಡ್ ಮಾಡಿಸ್ಬಿಟ್ಟೆ. ಸೊ ದಟ್ ಬೆಳಿಗ್ಗೆನೆ ಫೀಡ್ ಮಾಡಿಸಿದಿತ್ತಲ್ವಾ, ಮತ್ತೆ ದೇವಸ್ಥಾನದಲ್ಲೆಲ್ಲ ಇಷ್ಟೋ ಟೈಮ್ ಸ್ಪೆಂಡ್ ಮಾಡಿದ್ವಿ, ಅವನು ಕ್ರ್ಯಾಂಕಿ ಆಗ್ಬಾರ್ದು, ಅವನಿಗೂ ಸ್ವೆಟ್ಟು ಮತ್ತೆ ಕ್ರೌಡ್ ಎಲ್ಲ ಇರುತ್ತೆ, ಫಸಿ ಆಗ್ಬಾರ್ದು ಅಂತ ಹೇಳಿ. ಹಾಗೆ ಡಿಸೈಡ್ ಮಾಡ್ತಾ ಮಾಡ್ತಾ KFC ಇದ್ದಿದ್ರಿಂದ KFC ಅಲ್ಲಿ ಚಿಕನ್ ಬಕೆಟ್ ಆರ್ಡರ್ ಮಾಡಿದ್ವಿ. ನಾನಂತೂ ತುಂಬಾ ದಿವಸ ಆದ್ಮೇಲೆ KFC ಎಂಜಾಯ್ ಮಾಡಿದ್ದು. ತುಂಬಾ ದಿವಸ ಏನಿಲ್ಲ, ಆಲ್ಮೋಸ್ಟ್ ಅರೌಂಡ್ 1 year ಆಗಿತ್ತು. ಯಾಕಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಮತ್ತೆ ಡೆಲಿವರಿ ಆಗಿದ್ದಾಗ ತಿನ್ಬಾರ್ದು ಅಂತ ಹೇಳ್ತಾರೆ. ಹೀಗೆ KFC ತಿನ್ನುವಾಗ ಇದ್ ಹೇಳಿದಕ್ಕೆ ನನ್ನ ಕಸಿನ್, ಹೌದಾ ಅವಾಗ ನೀನ್ ಡಾಮಿನೋಸ್ ಅಲ್ಲಿ ತಿಂದ ಅಂತ ಹೇಳಿ ಕೇಳ್ತಾ ಇದ್ರು. ಇಲ್ಲ, ನಾನು ಡಾಮಿನೋಸ್ ತಿಂದಿಲ್ಲ, ಐ ಮೀನ್ ಬೇಸಿಕಲಿ ಪಿಜ್ಜಾನೇ ತಿಂದಿಲ್ಲ. ಯಾಕಂದ್ರೆ ಅದು ಫ್ಲೋರ್ ಒಳ್ಳೇದಲ್ಲ ಅಂತ ಹೇಳ್ತಾರೆ, ಮೈದಾ ಒಳ್ಳೇದಲ್ಲ ಅಂತ ಹೇಳಿ, ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ತಿಂದಿಲ್ಲ ಅಂತ ಹೇಳಿ. ಅಷ್ಟ್ರಲ್ಲಿ ಪಿಜ್ಜಾನು ಆರ್ಡರ್ ಮಾಡಿ ಪಿಜ್ಜಾ ತಿಂತಾ ಇದ್ವಿ. ಹೀಗೆ ಮಾತಾಡ್ಕೊಂಡು ನಾವೆಲ್ಲ ಮಗು ಜೊತೆ ಆಟ ಆಡ್ತಾ ಇದ್ವಿ. ಆಮೇಲೆ ಅಲ್ಲಿ ಫುಡ್ ಕೋರ್ಟ್ ಅಲ್ಲಿ ಬಂದಿರೋ ಕ್ರೌಡ್ ಎಲ್ಲ ಮಗು ಜೊತೆ ಮಾತಾಡ್ತಾ ಇದ್ರೆ ಮಗುನ ಸಖತ್ತಾಗಿ ರಿಯಾಕ್ಟ್ ಮಾಡ್ತಾ ಇದ್ದ. ಇಷ್ಟೆಲ್ಲ ಮುಗಿಸ್ಕೊಂಡು ನಾವ್ ಈಚೆ ಬಂದ್ ನೋಡಿದ್ವಿ, ಅವಾಗಿನ್ನ ಚಾಯ್ ಪಾಯಿಂಟ್ ಇತ್ತು. ನಾನು ಅವಾಗ ತಿರ್ಗಾ ಕೇಳ್ದೆ ನನ್ನ ಕಸಿನಿಗೆ ಚಾಯ್ ಪಾಯಿಂಟ್ ಹೋಗೋಣ ಅಂತ ಹೇಳಿ. ಆಮೇಲೆ ಅವ್ರು ಬೇಡ ಆಲ್ರೆಡಿ ಫುಲ್ ಆಗಿದೆ, ಏನಕ್ಕೆ ಸುಮ್ನೆ ತಿರ್ಗಾ ಚಾಯ್ ಪಾಯಿಂಟ್ ಹೋಗೋದು ಅಂತ ಹೇಳಿ ಪಕ್ಕದಲ್ಲಿರೋ ಚಾಕ್ಲೇಟ್ ಶಾಪಿಗೆ ಕರ್ಕೊಂಡು ಹೋದ್ರು. ಚಾಕ್ಲೇಟ್ ಶಾಪ್ ಅಲ್ಲಿ ನೋಡಿದ್ರೆ ತುಂಬಾನೇ ಆಪ್ಷನ್ಸ್ ಇತ್ತು. ಆಪ್ಷನ್ಸ್ ನೋಡಿನೇ ಕನ್ಫ್ಯೂಸ್ ಆಗೋಯ್ತು. ಆಮೇಲೆ ಒಂದ್ ಸ್ಮಾಲ್ ಪ್ಯಾಕ್ ಆಫ್ ಚಾಕ್ಲೇಟ್ಸ್ ತಗೊಂಡ್ವಿ ಮನೆಗೆ. ಏನಕ್ಕೆ ಅಂದ್ರೆ ನಾವು ಕಸಿನ್ಸ್ ಮಾತ್ರ ಬಂದಿದ್ದಲ್ವಾ, ದೊಡ್ಡವ್ರು ಯಾರೋ ಬಂದಿರ್ಲಿಲ್ಲ ಅಂತ ಹೇಳಿ ಅವರಿಗೆ ಒಂದ್ ಸ್ಮಾಲ್ ಪ್ಯಾಕ್ ಆಫ್ ಚಾಕ್ಲೇಟ್ ತಗೊಂಡ್ ಹೋದ್ವಿ ಮನೆಗೆ. ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಟ್ಟಿತ್ತು ನಾವ್ ಈಚೆ ಬರೋ ಅಷ್ಟರಲ್ಲಿ. ಯಾಕಂದ್ರೆ ನಾವು ಬೆಳಿಗ್ಗೆ ಮನೆ ಬಿಟ್ಟಿದ್ದು ಆಲ್ಮೋಸ್ಟ್ ಅರೌಂಡ್ 4 o'clock ಆಗಿತ್ತು. ಚಳಿ ಬೇರೆ ಇದ್ದಿದ್ರಿಂದ ಸರಿ ಓಕೆ ಬೇಗ ಹೋಗೋಣ ಮನೆಗೆ. ಗುಡ್ ಮಾರ್ನಿಂಗ್. ಇವಾಗ ಆಲ್ರೆಡಿ ಸ್ಯಾಟರ್ಡೆ ಮಾರ್ನಿಂಗ್ ಆಗಿದೆ. ನಿನ್ನೆ ನೋಡಿದ್ರಲ್ಲ ಫ್ರೆಂಡ್ಸ್, ನಾವೆಲ್ಲ ಎಷ್ಟು ಚೆನ್ನಾಗಿ ಈಚೆ ಹೋಗಿದ್ವಿ, ಎಂಜಾಯ್ ಮಾಡಿದ್ವಿ ಅಂತ ಹೇಳಿ. ನಾವಂತೂ ಮನೆಗ್ ಬಂದ್ಮೇಲೆ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ವಿ. ಬಟ್ ಮಗು ಅಂತೂ ಮನೆಗ್ ಬಂದ್ಮೇಲೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದ, ನಗಾಡ್ಕೊಂಡಿರ್ತಾ ಇದ್ದ. ಆಲ್ಮೋಸ್ಟ್ ನೈಟ್ ತನಕನೂ ಅವನಂತೂ ನಿದ್ದೆನೂ ಮಾಡಿಲ್ಲ, ಟಯರ್ಡು ಆಗಿಲ್ಲ. ಈಚೆ ಹೋಗಿ ಬಂದ್ವಿ ಅಂತ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದ. ಸೊ ಮನೇಲಿ ಎಲ್ಲಾರು ಏನ್ ಪ್ಲಾನ್ ಮಾಡಿದ್ವಿ ಅಂದ್ರೆ, ಇನ್ಮೇಲೆ ಈಚೆ ಕರ್ಕೊಂಡು ಹೋಗೋಣ, ಮಗುಗೂ ಸ್ವಲ್ಪ ಅವನಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರುತ್ತೆ. ಯಾವಾಗ್ಲೂ ಮನೇಲೆ ರೂಮ್ ಅಲ್ಲೇ ಇದ್ದು ಅವನಿಗೆ ಬೋರ್ ಆಗಿರುತ್ತೆ, ಹಾಗಾಗಿ ಅವನಿಷ್ಟು ಎಂಟರ್ಟೈನ್ಡ್ ಆಗಿದ್ದ ಅಂತ ಪ್ಲಾನ್ ಮಾಡಿದ್ವಿ. ಇವತ್ತು ಈಚೆ ಹೋಗ್ತಾ ಇದೀವಿ, ಎಲ್ಲೂ ಇಲ್ಲ, ಪಕ್ಕದಲ್ಲೇ ಒಂದು ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ವಿ. ಸ್ವಲ್ಪ ಬಟ್ಟೆ ಶಾಪ್ ಮಾಡ್ಬೇಕಿತ್ತು, ಮತ್ತೆ ಗ್ರಾಸರಿ, ಮಗುಗ್ ಡೈಪರ್ಸ್ ಎಲ್ಲ ಇಸ್ಕೋಬೇಕಿತ್ತು. ಅಲ್ಲಿ ಹೋದಾಗ ಮಗುಗೂ ಜೊತೆಲಿ ಕರ್ಕೊಂಡು ಹೋಗೋಣ, ಸೊ ದಟ್ ಅವ್ನ್ ಹೇಗ್ ರಿಯಾಕ್ಟ್ ಮಾಡ್ತಾನೆ ನೋಡೋಣ. ನೆನ್ನೆ ಮಾತ್ರ ಆತರ ರಿಯಾಕ್ಟ್ ಮಾಡಿದ್ನ, ಇಲ್ಲ ಇವತ್ತು ಚೆನ್ನಾಗಿ ಎಂಟರ್ಟೈನ್ ಆಗಿರ್ತಾನ ನೋಡೋಣ ಅಂತ ಹೇಳಿ. ಹೋಗೋ ಟೈಮಲ್ಲಿ ಮಗುನ ರಾಕರ್ ಅಲ್ಲಿ ಹಾಕ್ಬಿಟ್ಟು ಆಟ ಆಡಿಸ್ತಾ ಇದ್ದೆ. ಅಷ್ಟ್ರಲ್ಲಿ ನಮ್ಮ ಅಜ್ಜಿ ನೋಡ್ಬಿಟ್ಟು ಇದೇ ರಾಕರ್ ಅಲ್ಲೇ ಕರ್ಕೊಂಡು ಹೋಗು ಮಗುನ ಅಂತ ಹೇಳಿದ್ರು. ಓಕೆ ಫೈನ್, ಇದ್ ಚೆನ್ನಾಗಿದ್ಯಲ್ಲ ಕರ್ಕೊಂಡು ಹೋಗಕ್ಕೆ ಅಂತ ಹೇಳಿ ನಾನೇನೋ ಖುಷಿಯಲ್ಲಿ ಕರ್ಕೊಂಡು ಹೋಗ್ಬಿಟ್ಟೆ. ಅಲ್ಲಿ ಹೋದ್ಮೇಲೆ ಆ ಕ್ಯಾರಿ ಕಾಟ್ ನ ಎತ್ಕೊಂಡು ಓಡಾಡಕ್ ಸಿಕ್ಕಾಪಟ್ಟೆ ಭಾರ ಅನ್ಸ್ತು. ಅದನ್ನ ಅಲ್ಲಿರೋ ಸ್ಟಾಫ್ ಅಬ್ಸರ್ವ್ ಮಾಡ್ಬಿಟ್ಟು ನಮಗೆ ಟ್ರಾಲಿ ಕೊಟ್ರು. ಟ್ರಾಲಿಯಲ್ಲಿ ಕೂರ್ಸಿ ಅಂತ ಹೇಳಿ ಅವರೇ ಮಗುನ ಟ್ರಾಲಿಯಲ್ಲಿ ಕೂರ್ಸ್ಕೊಂಡ್ ಕೊಟ್ರು, ಸೂಪರ್ ಮಾರ್ಕೆಟ್ ಅವರೇನೆ. ಮತ್ತೆ ನಾವು ಬಟ್ಟೆ ಶಾಪ್ ಮಾಡಕ್ ಹೋದಾಗ ನಮಗೆ ಆರಾಮಾಗಿ ಶಾಪ್ ಮಾಡಿದ್ವಿ, ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಬಂದ್ವಿ. ಇದು ಆಂಜನೇಯ ದೇವಸ್ಥಾನ. ನಾನಂತೂ ಮದ್ವೆ ಆದಾಗಿಂದನೂ ಎವ್ರಿ ಸ್ಯಾಟರ್ಡೆ ಮಿಸ್ ಮಾಡ್ದಿರೋ ಆಂಜನೇಯ ಟೆಂಪಲ್ ಹೋಗ್ತೀನಿ. ಇವಾಗ ಆಲ್ಮೋಸ್ಟ್ ಡೆಲಿವರಿ ಆಗಿ 3-4 months ಆಗಿದೆ, 4th month ಆಲ್ಮೋಸ್ಟ್ ಇವಾಗ.
ಇವಾಗ ಹೋಗ್ತಾ ಇದ್ದೀನಿ ಆಂಜನೇಯ ಟೆಂಪಲ್ಗೆ. ಅವಾಗಂತೂ ಎವ್ರಿ ಸ್ಯಾಟರ್ಡೆ ಮಿಸ್ ಮಾಡ್ದಿರ ಹೋಗ್ತಾ ಇದ್ದೆ. ಹೋಗಿ ಬಂದ್ಮೇಲೆ ನನಗೆ ಸಖತ್ ರಿಲೀಫ್ ಅನಿಸ್ತು, ಒಂಥರ ಪಾಸಿಟಿವ್ ಎನರ್ಜಿ, ತುಂಬ ಪೀಸ್ಫುಲ್ ಅನಿಸ್ತು, ಮೈಂಡು ರಿಲ್ಯಾಕ್ಸ್ಡ್ ಆಗಿತ್ತು. ಯಾಕಂದರೆ ಆ ಟೆಂಪಲ್ಲು ತುಂಬ ಕಾಮ್ ಆಗಿತ್ತು. ನಾನು ಮನೋ ಎಲ್ಲರೂ ಹೋಗಿ ಬಂದ್ವಿ. ನನ್ನ ಕಸಿನ್ಸು ಬಂದಿದ್ರು ದೇವಸ್ಥಾನಕ್ಕೆ ಹೋಗುವಾಗ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಮನೆಗೆ ಬರೋಷ್ಟ್ರಲ್ಲಿ ಆಲ್ರೆಡಿ ನೈಟ್ ಆಗ್ಬಿಟ್ಟಿತ್ತು. ಆಮೇಲೆ ಮನೇಲೂ ಎಲ್ಲರೂ ಬೈತಾ ಇದ್ರು, ಏನು ಇಷ್ಟೊಂದು ಸುಸ್ತಾಗ್ಬಿಟ್ಟಿದ್ದೀನಿ. ನೋಡಿದ್ರನೆ ಗೊತ್ತಾಗ್ತಾ ಇದೆ ಆಲ್ರೆಡಿ. ಆದ್ರೆ ಮಗು ಅಂತೂ ಸುಸ್ತಾಗಿಲ್ಲ, ಅವ್ನು ಇನ್ನ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ. ಮೇ ಬಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ವಾಯ್ಸ್ ಕೇಳಿಸ್ತಾ ಇದೆ ಅನ್ಸುತ್ತೆ ನಿಮಗೂನು. ನಾವು ಮಧ್ಯಾಹ್ನ ಹೋಗಿದ್ದು ಆಕ್ಚುಲಿ ಮನೆಯಿಂದ ಫಸ್ಟ್ ಹೋಗಿದ್ದು ಗ್ರಾಸರಿ ಶಾಪಿಂಗ್ ಅಂತ ಹೇಳಿ. ಗ್ರಾಸರಿ ಶಾಪಿಂಗ್ ಮುಗಿಸಿ ಅಲ್ಲಿಂದ ರಿಲಯನ್ಸ್ ಹೋಗಿ ಬಟ್ಟೆ ಎಲ್ಲ ಶಾಪ್ ಮಾಡಿದ್ವಿ. ನಾನು ಆಕ್ಚುಲಿ ಹೋಗಿದ್ದು ನನಗ್ ಬಟ್ಟೆ ಇಸ್ಕೊಬೇಕು ಮತ್ತೆ ಮಗುಗ್ ಬಟ್ಟೆ ಇಸ್ಕೋಬೇಕು ಅಂತ ಹೇಳಿ. ಅಲ್ಲಿ ಹೋಗಿ ನೋಡಿದ್ರೆ ಫೀಡಿಂಗ್ ಫ್ರೆಂಡ್ಲಿ ಕ್ಲಾತ್ಸ್ ಯಾವ್ದು ಅವೈಲಬಲ್ ಇರಲಿಲ್ಲ. ಮೋಸ್ಟ್ಲಿ ಅವೈಲಬಲ್ ಅಂದ್ರೆ ನನಗೆ ಶರ್ಟ್ ತರದ್ ಬೇಕಿತ್ತು, ಯಾಕಂದ್ರೆ ಈಚೆಲ್ಲ ಹೋದಾಗ ಫೀಡಿಂಗ್ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿ. ಬಟ್ ಅಲ್ಲಿ ಶರ್ಟ್ಸ್ ತರ ಆಪ್ಷನ್ಸ್ ತುಂಬಾನೇ ಕಮ್ಮಿ ಇತ್ತು. ಸೊ ಓಕೆ ಫೈನ್ ಅಂತ ಹೇಳಿ ಇದ್ದಿದ್ರಲ್ಲೇ ಹುಡುಕ್ತಾ ಇದೆ. ಇದ್ದಿದ್ರಲ್ಲೇ ಹುಡುಕಿದ್ರು ಸೈಜಸ್ ಅವೈಲಬಲ್ ಇರ್ಲಿಲ್ಲ, ನನ್ನ ಸೈಜ್ ಸಿಗ್ತಾ ಇರ್ಲಿಲ್ಲ. ಮತ್ತೆ ನನಗೆ ತುಂಬಾನೇ ಟೈಟು ಅಥವಾ ತುಂಬಾನೇ ಅನ್ಸೈಜ್ಡ್ ಎಲ್ಲ ಹಾಕಕ್ ಇಷ್ಟ ಇಲ್ಲ. ಓಕೆ ಫೈನ್ ಹೋಗ್ಲಿ ಬಿಡು ಅಂತ ಹೇಳಿ ಮಗುಗೆ ಬಟ್ಟೆ ಹುಡ್ಕೋಣ ಅಂತ ಹೇಳಿ ಹೋದೆ. ಬಟ್ ಕಿಡ್ ಸೆಕ್ಷನ್ ಹೋದ್ರೆ 3 to 6 months ಬೇಬಿಗೆ ಕ್ಲೋತ್ಸ್ ಇಲ್ಲ, ಆ ಸೈಜ್ ಅಲ್ಲಿ ಬಟ್ಟೆ ಇಲ್ಲ ಅಂತ ಹೇಳಿದ್ರು. ಸರಿ ಅಂತ ಹಾಗೆ ಹುಡುಕ್ತಾ ಇದ್ರೆ ಆಮೇಲೆ ಅವ್ರು ಸ್ಟಾಫ್ ಕೇಳಿದ್ರೆ ಇಲ್ಲ ಗರ್ಲ್ ಬೇಬಿಗೆ ಅವೈಲಬಲ್ ಇದೆ, ಬಾಯ್ ಬೇಬಿಗೆ ಇಲ್ಲ ಅಂತ ಹೇಳಿದ್ರು. ಸರಿ ಅಂತ ನಾನಂತೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗ್ಬಿಟ್ಟೆ. ಹಾಗೆ ಸರಿ ಒಂದ್ಸರ್ತಿ ಮೆನ್ ಸೆಕ್ಷನ್ ಅಲ್ಲಿ ಏನಿದೆ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೆ. ಹಾಗೆ ಕಣ್ಣಾಡ್ಸೋವಾಗ ಶರ್ಟ್ಸ್ ಎಲ್ಲ ಸಕ್ಕತ್ತಾಗಿತ್ತು. ನಾನು ಫಾರ್ ದ ಫಸ್ಟ್ ಟೈಮ್ ರಿಲಯನ್ಸ್ ಅಲ್ಲಿ ಶಾಪ್ ಮಾಡಿರೋದು ಮನೋಗೆ. ಟ್ರೆಂಡ್ಸ್ ಅಲ್ಲಿ ನಾನ್ ತಗೊಂಡಿದ್ದೀನಿ ತುಂಬಾ ಸರ್ತಿ, ಬಟ್ ಮೆನ್ ಸೆಕ್ಷನ್ ಫಸ್ಟ್ ಟೈಮ್ ಹೋಗಿದ್ದು. ಇದೇ ಶರ್ಟ್ ನಾನು ಇಸ್ಕೊಂಡಿದ್ದು, ಸಕ್ಕತ್ತಾಗಿದೆ. ಫುಲ್ ಎಂಟೈರ್ ಶರ್ಟ್ ಈ ಪ್ರಿಂಟ್ ಇದೆ, ಫ್ರಂಟ್ ಅಂಡ್ ಬ್ಯಾಕ್ ಬೋತ್ ದ ಸೈಡ್ಸ್. ನನಗಂತೂ ಸಖತ್ ಇಷ್ಟ ಆಯ್ತು. ಐ ಡೋಂಟ್ ನೋ ಮನೋಗ್ ಇಷ್ಟ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ನನ್ ಗೊತ್ತಿರೋ ತರ ಹಿ ಲೈಕ್ಸ್ ಆಲ್ ದ ಫ್ಲೋರಲ್ಸ್, ಪ್ರಿಂಟೆಡ್ ಫ್ಲಾಶಿ ಥಿಂಗ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಈ ಒಂದು ಶರ್ಟ್ ತಗೊಂಡೆ. ಮತ್ತೆ ಒಂದು ಟಿ ಶರ್ಟ್ ಸಹ ತಗೊಂಡಿದ್ದೆ. ಟಿ ಶರ್ಟ್ ನನಗೆ ಗೊತ್ತಿರೋ ತರ ಹಿ ಮೈಟ್ ಲೈಕ್, ಬಿಕಾಸ್ ವೆಸ್ಟ್ ಸೈಡ್ ಅಲ್ಲಿ ಇದೇ ತರ ಪ್ರಿಂಟ್ಸ್ ಇರೋದೆ ಅವ್ನ್ ಶರ್ಟ್ಸ್ ಇಸ್ಕೊಳ್ಳೋದು. ಹಾಗಾಗಿ ಈ ಶರ್ಟ್ ಅವ್ನಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ತಗೊಂಡಿದ್ದೀನಿ. ಲೆಟ್ಸ್ ಸಿ ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಾನೆ, ನನಗಂತೂ ಗೊತ್ತಿಲ್ಲ. ಬಿಕಾಸ್ ಹಿ ಡಿಡ್ ನಾಟ್ ಕಮ್ ಫಾರ್ ಶಾಪಿಂಗ್ ವಿತ್ ಹಸ್. ಬರೀ ದೇವಸ್ಥಾನಕ್ಕೆ ಮಾತ್ರ ಬಂದಿದ್ದ. ಶಾಪಿಂಗ್ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋದ್ವಿ. ಮನೆಗೆ ಬಂದು ತಿರ್ಗಾ ಸ್ವಲ್ಪ ಒಂದು 5-10 minutes ರಿಲ್ಯಾಕ್ಸ್ ಮಾಡಿ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ. ಆಂಜನೇಯ ದೇವಸ್ಥಾನಕ್ಕೆ ಹೋದ್ಮೇಲೆ ಅಂತೂ ನನಗೆ ಸಖತ್ ರಿಲೀಫ್ ಅನಿಸ್ತು. ಯಾಕಂದ್ರೆ ತುಂಬಾ ದಿವಸ ಆದ್ಮೇಲೆ ನಾನು ಆಂಜನೇಯ ಟೆಂಪಲ್ ಹೋಗಿದ್ದು. ತುಂಬಾ ದಿವಸ ಅಂದ್ರೆ ಆಲ್ಮೋಸ್ಟ್ 4 months ಆಗಿತ್ತು. ನಾನು ಎವ್ರಿ ವೀಕ್ ಎವ್ರಿ ಸ್ಯಾಟರ್ಡೆ ಮಿಸ್ ಮಾಡ್ದಿರ ಆಂಜನೇಯ ಟೆಂಪಲ್ ಹೋಗ್ತೀನಿ. ಬ್ಯಾಂಗ್ಳೂರಲ್ಲಿ ಇರೋವಾಗ್ಲೂ ಅಷ್ಟೇನೆ ಬಾನಸವಾಡಿ ಆಂಜನೇಯ ಟೆಂಪಲ್ ಹೋಗ್ತಾ ಇದ್ದೆ. ಹೋಗಿ ಬಂದ್ಮೇಲೆ ನನಗೆ ಸಖತ್ ರಿಲೀಫ್ ಅನಿಸ್ತಾ ಇತ್ತು. ಒಂಥರ ಪಾಸಿಟಿವ್ ಎನರ್ಜಿ ಇರೋದು, ಅದೇ ತರ ಒಂದು ಪಾಸಿಟಿವ್ ವೈಬ್, ಒಂದು ಪಾಸಿಟಿವ್ ಎನರ್ಜಿ ನನಗೆ ಈ ವೀಕು ಇವತ್ತು ಅನ್ನಿಸ್ತಾ ಇದೆ. ಸೊ ಹೋಪ್ಫುಲಿ ಇದೇ ತರ ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ದಿವಸ ಮಗು ತುಂಬಾ ಪುಟಾಣಿ ಆಗಿದ್ದ, ಕರ್ಕೊಂಡು ಹೋಗಕ್ ಕಷ್ಟ ಅಂತ ಹೋಗ್ತಾ ಇರ್ಲಿಲ್ಲ. ಬಟ್ ಇವಾಗ ಮಗು ಆಲ್ರೆಡಿ ಸ್ವಲ್ಪ ದೊಡ್ಡವನಾಗಿದ್ದಾನೆ. ಅವನಿಗೂ ಗೊತ್ತಾಗ್ತಾ ಇದೆ ಈಚೆ ಹೋದಾಗ ಓಕೆ ಫೈನ್ ದಿಸ್ ಇಸ್ ಸಮಥಿಂಗ್ ನ್ಯೂ ಅಂತ ಹೇಳಿ ಅವನು ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ನೆನ್ನೆ ಈಚೆ ಹೋದಾಗ್ಲೂ ಅಷ್ಟೇನೆ, ಹೋಗುವಾಗ ಗ್ರೀನರಿ ಎಲ್ಲ ನೋಡ್ಬಿಟ್ಟು ನಗ್ತಾ ಇದ್ದ, ಮತ್ತೆ ಮಲ್ಕೊಳ್ಳೋದು ಇಲ್ಲ ಕ್ರ್ಯಾಂಕಿ ಆಗೋದು ಈ ತರ ಮಾಡ್ತಾ ಇರ್ಲಿಲ್ಲ. ಸೊ ಇನ್ಮೇಲೆ ನಾನಂತೂ ಸಕ್ಕದಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮಗುನು ಈಚೆ ಕರ್ಕೊಂಡು ಹೋಗೋದ್ರಿಂದ ಇಷ್ಟು ದಿವಸ ಮಗು ಈಚೆ ಕರ್ಕೊಂಡು ಹೋಗ್ಬಾರ್ದು, ತುಂಬಾ ಎಳೆ ಮಗು ಅಂತ ಹೇಳಿ ಭಯ ಪಡ್ಕೊಂಡು ಮನೇಲೇ ಇರ್ತಾ ಇದ್ವಿ. ಬಟ್ ಇವಾಗ ಮಗು ರಿಯಾಕ್ಟ್ ಮಾಡ್ತಾ ಇರೋದ್ರಿಂದ, ಮಗುನೇ ಎಂಜಾಯ್ ಮಾಡ್ತಾ ಇರೋದ್ರಿಂದ ಆರಾಮಾಗಿ ಮಗು ಈಚೆ ಕರ್ಕೊಂಡು ಹೋಗ್ಬೋದು. ಮತ್ತೆ ಇವತ್ತು ಶಾಪಿಂಗ್ ಹೋಗುವಾಗಂತೂ ಸಕ್ಕದಾಗಿತ್ತು ಎಕ್ಸ್ಪೀರಿಯನ್ಸ್ ನಮಗೆ. ಯಾಕಂದ್ರೆ ನಾವು ಕ್ಯಾರಿ ಕಾಟ್ ಎತ್ಕೊಂಡು ಹೋಗ್ಬಿಟ್ವಿ. ಬಟ್ ಅಲ್ಲಿ ಅದನ್ನ ಕ್ಯಾರಿ ಮಾಡ್ಕೊಂಡು ಶಾಪಿಂಗ್ ಮಾಡೋದ್ ಸಖತ್ ಕಷ್ಟ ಅನ್ಸ್ತು. ಅವಾಗ ಅಲ್ಲಿರೋ ಸ್ಟೋರ್ ಅಲ್ಲಿರೋ ಸ್ಟಾಫ್ ನೋಡ್ಬಿಟ್ಟು ನಮಗೆ ನೀವ್ ಯಾಕೆ ಟ್ರಾಲಿಯಲ್ಲಿ ಕೂರ್ಸ್ಕೊಂಡು ಹೋಗ್ಬಾರ್ದು, ಸೊ ದಟ್ ನೀವು ಕಂಫರ್ಟಬಲ್ ಆಗಿ ಶಾಪ್ ಮಾಡ್ಬೋದು, ಮಗುನು ಆರಾಮಾಗಿರತ್ತೆ, ಮಗುಗೂ ನೀಟಾಗಿ ಎಲ್ಲ ಕಾಣಿಸುತ್ತೆ ಅಂತ ಹೇಳಿ ಟ್ರಾಲಿಯಲ್ಲಿ ಕೂರ್ಸ್ಬಿಟ್ಟು ಆ ಮೇಲ್ಗಡೆ ಇರೋ ಕ್ಯಾಪ್ ಕವರ್ ಎಲ್ಲ ತೆಗೆದ್ರು. ಸೊ ದಟ್ ಮಗುನು ಆರಾಮಾಗಿ ಬ್ರೈಟ್ ಕಲರ್ಸ್ ಎಲ್ಲ, ಫ್ಲಾಶಿ ಕಲರ್ಸ್ ಎಲ್ಲ ನೋಡಿ ಎಂಜಾಯ್ ಮಾಡ್ತಾ ಇದ್ದ. ಇದಾಗಿತ್ತು ಈ ಒಂದು ವಿಡಿಯೋ. ಸೊ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇದೇ ತರ ಕಂಟೆಂಟ್ ಬೇಕು, ಇದೇ ತರ ವ್ಲಾಗ್ಸ್ ಎಲ್ಲ ಬೇಕಂದ್ರೆ ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್ ಟು ಭೂಮಿಕಾ ಮನೋಹರ್ ಯೂಟ್ಯೂಬ್ ಚಾನೆಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.